ಬಹುಶಃ ಈ ಜಿಲ್ಲೆಯಲ್ಲಿ ಹೇಳೋದಾದರೆ ನಾವು ಬಹುಶಃ ಭಾಳ ಜಿಲ್ಲೆಗಳಲ್ಲಿ ನೋಡಿದ್ದೇವೆ. ಈ ಜಿಲ್ಲೆಯಲ್ಲಿ ಆದಷ್ಟು ಕೊಲೆ ಸುಲಿಗೆ ಎಷ್ಟಾಗ್ಯವ ಅಂತ ಕೇಳಿದರೆ ನಾವು ನಂಬಕ್ಕೆ ಬರಲಾರ್ದಷ್ಟು ಆಗಿದ್ದೇವೆ. ಇಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಇಲ್ಲಿ ಹದಗೆಟ್ಟಿದೆ. ಕಾನೂನು ಸುವ್ಯವಸ್ಥೆ ಇಲ್ಲ ಅನ್ನಂಗಾಗಿದೆ. ಇಲ್ಲಿ ಎಲ್ಲ ಸರ್ವೇಸಾಮಾನ್ಯ ಎಲ್ಲ ಜನಾಂಗ, ಆ ಜಾತಿ ಈ ಜಾತಿ ಅಂತಲ್ಲ, ಎಲ್ಲ ವರ್ಗದ ಜನಾಂಗ ಭಯಭೀತರಾಗಿದ್ದಾರೆ ಈ ಜಿಲ್ಲೆಯಲ್ಲಿ. ವಿಶೇಷವಾಗಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಭಯಭೀತರಾಗಿದ್ದಾರೆ. ನಾನು ಕಂಡಂಗ ಇಲ್ಲಿ ಇಷ್ಟು ದೊಡ್ಡ ಭಯಭೀತರಾಗಿರ್ತಾರಂತಕ್ಕಂಥದ್ದು ನನಗೆ ಗೊತ್ತೇ ಇರಲಿಲ್ಲ. ಎಷ್ಟು ಭಯ ಇದೆ ಅಂತ ಕೇಳಿದರೆ, ಈವನ್ನು ಈ ಜಿಲ್ಲೆಯಲ್ಲಿ ರಾಜಕಾರಣಿಗಳ ವಿರುದ್ಧ ಧಿಕ್ಕಾರ ಹಾಕೋದಕ್ಕೆ ಕೂಡ ಇಲ್ಲಿ ಬರಾಕ್ತಾ ಇರಲಿಲ್ಲ. ಇಲ್ಲಿ ಪ್ರಜಾಪ್ರಭುತ್ವ ಕಗ್ಗೊಲೆ ಆಗಿದೆ ಅಂದ್ರೇನು ತಪ್ಪಾಗಲಿಕ್ಕಿಲ್ಲ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೀನಿ. ಯಾವ ಜನಾಂಗ, ಯಾವ ಕಾಂಗ್ರೆಸ್ಸು ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡ್ತಾರೆ, ಸಂವಿಧಾನದ ಬಗ್ಗೆ ಮಾತನಾಡ್ತಾರೆ, ಸಂವಿಧಾನದ ಪುಸ್ತಕ ಹಿಡ್ಕೊಂಡು ಊರೂರು ತಿರುಗಾಡ್ತಾರೆ. ಸಂವಿಧಾನ ಏನು ಹೇಳ್ತದೆ? ಸರ್ವೇ ಜನ ಸುಖಿನೋ ಭವಂತು. ಇಲ್ಲೆಲ್ಲಿದೆ ಸರ್ವೇ ಜನ ಸುಖಿನೋ ಭವಂತು? ಇಲ್ಲೆಲ್ಲಿದೆ ಪ್ರಜಾಪ್ರಭುತ್ವ? ಅಪ್ಪ ಮಕ್ಕಳು, ಮಾವ ಅಳಿಯ, ಇಷ್ಟು ಬಿಟ್ಟರೆ ಇನ್ನೇನಿದೆ ಹೇಳಿ? ಇಲ್ಲೆಲ್ಲಿದೆ ಪ್ರಜಾಪ್ರಭುತ್ವ? ಇಲ್ಲೆಲ್ಲಿದೆ ಸಾಮಾನ್ಯ ಬಡವ ಒಬ್ಬ ಸದಸ್ಯನಾಗೋದಕ್ಕೆ, ಒಬ್ಬ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮೆಂಬರ್ ಆಗೋದಕ್ಕೆ ಎಲ್ಲಿ ಆ ಶಕ್ತಿ ಇದೆ? ಇಲ್ಲಿ ಏನಿದ್ರೂ ಕೂಡ ದಾದಾಗಿರಿ ಯಾರು ಮಾಡ್ತಾರೆ ಅವರಿಗೆ ಅವಕಾಶ ಸಿಗತಕ್ಕಂಥದ್ದು ಇಲ್ಲಿ ಆಗಿದೆ ಅಂತಕ್ಕಂಥದ್ದು ನಾವು ಜನಗಳ ಬಾಯಿಯಿಂದ ತಿಳ್ಕೊಂಡಿದ್ದೇವೆ. ಇಲ್ಲಿ ಯಾರು ಸಜ್ಜನರು ಇಲ್ಲ. ಬಸವಣ್ಣನ ನಾಡಿದು. ಬಸವಣ್ಣ ಈ ರೀತಿಯಲ್ಲಿ ಹೇಳಲಿಲ್ಲ. ಬಸವಣ್ಣ ಏನಂತಂದರೆ ಎಲ್ಲರನ್ನ ಅಣ್ಣ, ಅಪ್ಪ, ಅಕ್ಕ, ತಂಗಿ, ಬಂಧು ಬಳಗ ಅಂತ ಕರೆದಿರ್ತಕ್ಕಂಥ ಮಹಾನ್ ಶಿವಶರಣ ಬಸವಣ್ಣನವರು ಹುಟ್ಟಿದಿರ್ತಕ್ಕಂಥ ಈ ನಾಡಿನಲ್ಲಿ ಭಯ, ಭೀತಿ, ಏನಂದರೆ ಕೊಗ್ಗೊಲೆ, ಕೊಲೆ, ದಬ್ಬಾಳಿಕೆ, ದೌರ್ಜನ್ಯ ಇರ್ತಕ್ಕಂಥದ್ದು ಇದನ್ನು ಖಂಡನಾರ್ಹ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಇದನ್ನು ನಾವ್ಯಾರು ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ನಾಯಕರಾಗಿರ್ತಕ್ಕಂಥವ್ರು ನಮ್ಗಳಿಗೆಲ್ಲರೂ ಇದನ್ನೆಲ್ಲ ಬುದ್ಧಿವಾದ ಹೇಳ್ತೀರಿ. ನಾವು ನಿಮ್ಮ ಬುದ್ಧಿವಾದ ಕೇಳಿದ್ದೇವೆ. ಆದರೆ ಇಲ್ಲಿ ಏನಾಗಿದೆ ಪರಿಸ್ಥಿತಿ ಅಂತಕ್ಕಂಥದ್ದು ನಿಮ್ಮೆಲ್ಲರಿಗೆ ಅರ್ಥ ಆಗಬೇಕು ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮನ್ನುದ್ದೇಶಿಸಿ ನಮ್ಮ ಪಕ್ಷ ಹೇಗಿರಬೇಕು ಅಂತಕ್ಕಂಥದ್ದು ಇನ್ನೊಂದು ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ. ಈಗ ನಮ್ಮ ಸಹೋದರಿ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷತೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಿದ್ರು, ನಮ್ಮ ಗೆಳೆಯರು ಹೇಳ್ತಿದ್ರು, ಯಾರಾದರೂ ಮಹಿಳೆಯರಿಗೆ ಬಸವಣ್ಣನ ಬಿಟ್ಟರೆ ಯಾರಾದರೂ ಮಹಿಳೆಯರಿಗೆ ಸ್ವತಂತ್ರ ಕೊಡ್ತಕ್ಕಂಥದ್ರಲ್ಲಿ ಭಾಳ ದೊಡ್ಡ ಪ್ರಯತ್ನ ಯಾರಾದರೂ ಮಾಡಿದರೆ ಸನ್ಮಾನ್ಯ ಶ್ರೀ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ದೇವೇಗೌಡರು ಅಂದರೆ ತಪ್ಪಾಗಲಿಕ್ಕಿಲ್ಲ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೇನೆ. ಯಾಕೆ ಈ ಮಾತು ಹೇಳ್ತೇನೆ ಅಂದರೆ, ಇವತ್ತೇನಾದರೆ ನೀವು ಮುಂದೆ ಶಾಸಕರಾಗ್ತೀರಿ, ಇಲ್ಲೇನು ಕುಂತಿರಲ್ಲ, 33% ಮಹಿಳೆಯರಿಗೆ ರಿಸರ್ವೇಷನ್ ಮಾಡ್ತಕ್ಕಂಥ ಅವಕಾಶನ ಯಾರಾದರೂ ಭಾರತ ದೇಶದಲ್ಲಿ ಕಲ್ಪಿಸಿಕೊಟ್ಟಿದ್ರೆ ಅದು ಮಾತ್ರ ದೇವೇಗೌಡರು ಅಂತಕ್ಕಂಥದ್ದು ನಾವ್ಯಾರು ಮರೆಯುವಂತಿಲ್ಲ. ಅಷ್ಟೇ ಅಲ್ಲ, ಮಹಿಳೆಯರನ್ನ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿಗೆ, ದಲಿತರಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳನ್ನು ರಿಸರ್ವ್ ಮಾಡೋ ಮೂಲಕ ಅವ್ರಿಗೂ ಕೂಡ ಅವಕಾಶ ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ವ್ಯಕ್ತಿ ಇದ್ದರೆ ಸನ್ಮಾನ್ಯ ಶ್ರೀ ದೇವೇಗೌಡರು ಅಂತಕ್ಕಂಥದ್ದು ನಾವ್ಯಾರು ಮರೆಯುವಂತಿಲ್ಲ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೀರಿ. ಪ್ರಜಾಪ್ರಭುತ್ವಕ್ಕೆ ಒಂದು ಹೆಸರು ಜನತಾದಳ ಹುಟ್ಟದೆ ಹೋಗಿದ್ರೆ ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ವಿಕೇಂದ್ರೀಕರಣ ಅಂತಕ್ಕಂಥದ್ದು ಬರ್ತಿರಲಿಲ್ಲ. ನಾನು ಮಹಿಳೆಯರಿಗೆ ಮತ್ತು ಅಲ್ಪಸಂಖ್ಯಾತ ಹಿಂದುಳಿದ ವರ್ಗಕ್ಕೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದ ಜನಕ್ಕೆ ಹೇಳಕ್ಕೆ ಬಯಸ್ತೇನೆ, ಬಹುಶಃ ಗಂಗಾ ಕಲ್ಯಾಣ ಅಂತಕ್ಕಂಥದ್ದಾಗಲಿ, SC/ST ಕಾರ್ಪೊರೇಷನ್ ಅಂತಕ್ಕಂಥದ್ದಾಗಲಿ ಇದಕ್ಕೆ ಭಾಳ ದೊಡ್ಡ ಶಕ್ತಿ ಕೊಟ್ಟಿರ್ತಕ್ಕಂಥವ್ರೆ ಸನ್ಮಾನ್ಯ ಶ್ರೀ ದೇವೇಗೌಡರು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ತರಕ್ಕೆ ಬಯಸ್ತೇನೆ. ಇಷ್ಟೆಲ್ಲ ಕಾಂಗ್ರೆಸ್ಸಿನವರಲ್ಲ, ಇವತ್ತು ನಿಮ್ಮ ಗಮನದಲ್ಲಿರಲಿ. ಇವತ್ತು 4% ರಿಸರ್ವೇಷನ್ ಯಾರಾದರೂ ಮುಸ್ಲ್ಮಾನ್ ಬಾಂಧವರಿಗೆ, ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ರೆ ಅದು ಮಾತ್ರ ದೇವೇಗೌಡರು ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೇನೆ. ಬಂದು ಅದಕ್ಕೆ ಗ್ಯಾರಂಟಿ ಹೇಳಿದ್ರು ಈಗಿನ ಸರ್ಕಾರ. ನಾವು ಬಂದು ಅದು 24 ತಾಸಿನಲ್ಲೇ
4% ರಿಸರ್ವೇಶನ್ ಕೊಡ್ತೀವಿ ಅಂತ ಗ್ಯಾರಂಟಿ ಕೊಟ್ಟರು. ಎಲ್ಲಿದೆ ಮುಸಲ್ಮಾನ್ ಬಾಂಧವರಿಗೆ 4% ರಿಸರ್ವೇಶನ್? ಗೊತ್ತಿರಲಿ. ಅಷ್ಟೇ ಅಲ್ಲ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದಲ್ಲಿ ನಾವು ಒಳ ಮೀಸಲಾತಿ ತರ್ತೇವೆ. ಬಸವಣ್ಣನ ತತ್ವ ಯಥಾವತ್ತಾಗಿ ಪಾಲನೆ ಮಾಡ್ತೇವೆ. ಸರ್ವೇ ಜನ ಸುಖಿನೋ ಭವಂತಂತ ಹೇಳ್ತೇವೆ. ಎಲ್ಲರಿಗೆ ಅವರವರ ಜನಸಂಖ್ಯೆ ಆಧಾರದ ಮೇಲೆ ನಾವು ಅಧಿಕಾರ ಏನು ಹಣವನ್ನು ಹಂಚುತ್ತೇವೆ ಅಂತಕ್ಕಂಥ ಮಾತು ಹೇಳಿದರು. ಆದರೆ ಇಲ್ಲಿವರೆಗೆ ಒಳ ಮೀಸಲಾತಿ ತರ್ತಕ್ಕಂಥ ಕೆಲಸ ಮಾಡಲಿಲ್ಲ. ಇವರು ಎಲ್ಲಿ ಅಧಿಕಾರ ವಿಕೇಂದ್ರೀಕರಣ ಮಾಡಲಿಲ್ಲ, ಎಲ್ಲರಿಗೆ ಸಮಪಾಲು ಸಮಬಾಳು ಕೊಡಲಿಲ್ಲ ಅಂತಕ್ಕಂಥ ಮಾತು ಹೇಳಕ್ಕೆ ಬಯಸ್ತೇನೆ. ಇವರೇನು ಗ್ಯಾರಂಟಿ ಕೊಟ್ಟರು ಅವು ಯಾವೂ ಗ್ಯಾರಂಟಿಗಳು ಕೂಡ ಸರಿಯಾಗಿ ಜನಾಂಗಕ್ಕೆ ತಲುಪ್ತೇ ಇಲ್ಲ ಅಂತಕ್ಕಂಥ ಮಾತು ಹೇಳಿ ನನಗೆ ಮಾತನಾಡ್ತಕ್ಕಂಥ ಅವಕಾಶ ಕೊಟ್ಟಿರ್ತಕ್ಕಂಥ ಕಲಬುರಗಿ ಗ್ರಾಮದ ಯಾವತ್ತೂ ಸಮಸ್ತ ನಾಗರಿಕ ಬಂಧುಗಳಿಗೆ ಮತ್ತು ನಮ್ಮ ಮಾನ್ಯ ಅಧ್ಯಕ್ಷರಿಗೆ, ವೇದಿಕೆ ಮೇಲೆ ಕುಂತಿರ್ತಕ್ಕಂಥ ಎಲ್ಲ ಮಾನ್ಯರ ಸುದ್ದಿ ಮಾಧ್ಯಮ ಎಲ್ಲ ಬಂಧುಗಳಿಗೆ ಗೌರವಪೂರ್ವಕವಾದಂಥ ರೀತಿಯಲ್ಲಿ ನಮಸ್ಕಾರ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಎಷ್ಟು ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.